ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇನ್ನು ವರಿಷ್ಠರ ದಿಢೀರ್ ಬುಲಾವ್ 16 ಪ್ರಶ್ನೆಗಳನ್ನ ಹುಟ್ಟಾಕ್ತಾ ಇದೆ. ಸಂಪುಟಕ್ಕೆ ಸರ್ಜರಿನಾ? ಹೀಗೂ ಒಂದು ಪ್ರಶ್ನೆ ಇದೆ. ಸಚಿವ ಸಂಪುಟ ಪುನರ್ರಚನೆ ಬಗ್ಗೆ ಚರ್ಚೆ ಸಾಧ್ಯತೆ ಇದೆ. ಹೈಕಮಾಂಡ್ ಸಭೆಯಲ್ಲಿ ಇದನ್ನೂ ಕೂಡ ಚರ್ಚೆ ಮಾಡುವಂತ ಸಾಧ್ಯತೆ ಇದೆ. ಪಕ್ಷ ಸಂಘಟನೆ, ಸಂಪುಟ ಪುನರ್ರಚನೆ, ಸಿಎಂ ಡಿಸಿಎಂ ಜೊತೆ ರಾಹುಲ್ ಗಾಂಧಿ ಈ ಮಾತುಕತೆ ನಡೆಸುವಂತ ಸಾಧ್ಯತೆಗಳಿದೆ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಹಾಗೆ ಇದೇ ಸಂದರ್ಭ ವಿಧಾನ ಪರಿಷತ್ಗೆ ನಾಮನಿರ್ದೇಶನದ ಬಗ್ಗೆನೂ ಕೂಡ ಚರ್ಚೆ. 4 ಎಂಎಲ್ಸಿ ಪಟ್ಟಿಯನ್ನ ಹೋಲ್ಡ್ ನಲ್ಲಿಟ್ಟಿದೆ ಹೈಕಮಾಂಡ್. ಆಮೇಲೆ ಕೆಲವೊಂದು ದೂರು ಕೂಡ ಇದೆ. ಸಣ್ಣ ಸಮುದಾಯಗಳಿಗೆ ಸ್ಥಾನ ಸಿಕ್ಕಿಲ್ಲ, ಯಾರಿಗೆ ಅವಕಾಶ ಸಿಕ್ಕಿದೆಯೋ ಅವರಿಗೆ ಮತ್ತೆ ಮತ್ತೆ ಮಣೆ ಹಾಕ್ತಾರೆ, ಅದೇ ಸಮುದಾಯಕ್ಕೆ ಅವಕಾಶ ಸಿಗ್ತಾ ಹೋಗುತ್ತೆ ಅಂತ. ಇನ್ನು ಭಾರಿ ಚರ್ಚೆಗಳಾಗ್ತಾ ಇದೆ ನೋಡಿ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆ ಬಗ್ಗೆನೂ ಕೂಡ ತೀವ್ರ ಚರ್ಚೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಭಾರಿ ಬದಲಾವಣೆ ಸಾಧ್ಯತೆ ಇದೆ. ಹೈಕಮಾಂಡ್ ಸಭೆಯಲ್ಲಿ ಇವೆಲ್ಲವೂ ಕೂಡ ಚರ್ಚೆಯಾಗೋ ಸಾಧ್ಯತೆ ಇದೆ. ರಾಜ್ಯ ಕೆಪಿಸಿಸಿ ಪಟ್ಟ ಕೂಡ ಬದಲಾಗುವಂತ ಸಾಧ್ಯತೆ. ಸತೀಶ್ ಜಾರಕಿಹೊಳಿಗೆ ಕೆಪಿಸಿಸಿ ಅಧ್ಯಕ್ಷ ಪಟ್ಟ ಸಿಗುತ್ತಾ? ಈಗಾಗಲೇ ದೆಹಲಿಗೆ ಸಚಿವ ಸತೀಶ್ ಜಾರಕಿಹೊಳಿ ತೆರಳಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸಂಘಟನಾತ್ಮಕ ದೃಷ್ಟಿಯಿಂದ ಬದಲಾವಣೆ ಸಾಧ್ಯತೆ ಇದೆಯಾ? ಈ ಬದಲಾವಣೆ ಕೂಗು ಇವತ್ತು ನಿನ್ನೆದಲ್ಲ, ತಿಂಗಳುಗಳಿಂದ ನಡೀತಾ ಇದೆ, ವರ್ಷಗಳಿಂದ ನಡೀತಾ ಇದೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಆಗುತ್ತೆ ಅನ್ನೋದು. ಬಟ್ ಆದ್ರೆ ಯಾರಿಗೆ ಆ ಪಟ್ಟ? ರೇಸ್ನಲ್ಲಿ ಬಹಳ ಜನ ಇದ್ದಾರೆ. ಇವತ್ತಿನ ಹೈಕಮಾಂಡ್ ಸಭೆಯಲ್ಲಿ ಇವೆಲ್ಲವೂ ಕೂಡ ಚರ್ಚೆ ಆಗುವಂತ ಸಾಧ್ಯತೆ ಇದೆ. ರಾಜ್ಯ ಕೆಪಿಸಿಸಿ ಪಟ್ಟವೂ ಕೂಡ ಬದಲಾಗೋ ಸಾಧ್ಯತೆ ಇದೆ. ಈ ನಡುವೆ ಇನ್ನೊಂದು ಇಂಟ್ರೆಸ್ಟಿಂಗ್ ತಿರುವು ನೋಡಿ. ಸತೀಶ್ ಜಾರಕಿಹೊಳಿ ಈಗಾಗಲೇ ದೆಹಲಿಗೆ ಹೋಗಿದ್ದಾರೆ. ಅವ್ರಿಗೆ ಬುಲಾವ್ ಬಂದಿದೆಯಾ? ಸಿಎಂ ಡಿಸಿಎಂ ಖಾತೆ ಬದಲಾವಣೆ ಬಗ್ಗೆ ವರಿಷ್ಠರು ಒಲವು ತೋರಿರೋ ಹಾಗಿದೆ. ಇತ್ತೀಚಿನ ಬೆಳವಣಿಗೆಯನ್ನ ಪರಿಗಣಿಸಿ ಖಾತೆ ಬದಲಾವಣೆ ನಿರೀಕ್ಷೆ ಕೂಡ ಇದೆ. ಸಿಎಂ ಹಾಗೆ ಡಿಸಿಎಂ ಖಾತೆ ಬದಲಾವಣೆಯ ನಿರೀಕ್ಷೆ ಇದೆ. ಹಿರಿಯ ನಾಯಕರನ್ನ ಕರೆತಂದು ಜವಾಬ್ದಾರಿ ನೀಡೋದ್ರ ಬಗ್ಗೆನೂ ಕೂಡ ಚರ್ಚೆಯಾಗುತ್ತೆ. ಈ ಹಿನ್ನೆಲೆ ಇವತ್ತು ರಾಹುಲ್ ಗಾಂಧಿ ಸಿಎಂ ಡಿಸಿಎಂ ಜೊತೆ ಮಾತುಕತೆ ನಡೆಸ್ತಾರೆ. ಮೇಲಿಂದ ಮೇಲೆ ಟ್ವಿಸ್ಟ್ ಇದು. ಒಂದು ಕಾಲ್ ತುಳಿತ ದುರಂತದ ಬಗ್ಗೆ ಚರ್ಚೆ, ಯಾಕಾಯ್ತು ಏನಾಯ್ತು ಅನ್ನುವಂಥದ್ದು. ಅದಕ್ಕಿಂತ ಮುಖ್ಯವಾಗಿ ಬದಲಾವಣೆ ಪರ್ವಾನೆ ನಡೆದು ಹೋಗುತ್ತಾ ಕಾಂಗ್ರೆಸ್ ಪಕ್ಷದಲ್ಲಿ, ರಾಜ್ಯ ಕಾಂಗ್ರೆಸ್ನಲ್ಲಿ? ಸಿಎಂ ಡಿಸಿಎಂ ಖಾತೆ ಬದಲಾವಣೆ ಬಗ್ಗೆ ವರಿಷ್ಠರು ಒಲವು ತೋರಿರೋ ಹಾಗಿದೆ. ಇತ್ತೀಚೆಗೆ ಆಗ್ತಾ ಇರುವಂತಹ ಕೆಲವು ಬೆಳವಣಿಗೆಗಳನ್ನ ಪರಿಗಣಿಸಿ ಖಾತೆ ಬದಲಾವಣೆ ನಿರೀಕ್ಷೆ ಕೂಡ ಇದೆ. ಹಿರಿಯರನ್ನ ಕರ್ಕೊಂಡು ಬಂದು ಅವರಿಗೆ ಜವಾಬ್ದಾರಿ ನೀಡೋದ್ರ ಬಗ್ಗೆನೂ ಕೂಡ ಚರ್ಚೆಗಳಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇವತ್ತು ರಾಹುಲ್ ಗಾಂಧಿ ಸಿಎಂ ಡಿಸಿಎಂ ಜೊತೆಗೆ ಮಾತುಕತೆ ನಡೆಸ್ತಾರೆ. ದೊಡ್ಡ ಮಟ್ಟದ ಸಭೆ ಇದು. 16 ವಿಚಾರಗಳಿದೆ. ಬದಲಾವಣೆ ಪರ್ವ ನಡೆದು ಹೋಗುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ಸಭೆಯನ್ನ ಕರೆದಿದ್ದಾರೆ. ಇನ್ನೇನು ಅರ್ಧ ಗಂಟೆಯಲ್ಲಿ ಆರಂಭ ಆಗುತ್ತೆ ಸಭೆ. ರಾಹುಲ್ ಗಾಂಧಿ ಇರ್ತಾರೆ, ಸಿಎಂ ಇರ್ತಾರೆ, ಡಿಸಿಎಂ ಇರ್ತಾರೆ. ಕೆಲವು ಸಚಿವರುಗಳು ಕೂಡ ಇದಾಗಲೇ ದೆಹಲಿಗೆ ತೆರಳಿದ್ದಾರೆ. ಅದರಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಮುಖ್ಯ.